ಟೈಮ್ 7:30, ಸಂಜೆ 7:30. ವಿಮಾನಿಗಳೇ ಅಚಾನಕ್ ಆಗಿ ರೆಡಿ ಆಗಿದ್ದೀವಿ. ಎಲ್ಲರೂ ಹೋಗ್ತಾ ಇದ್ದೀವಿ 4 ಜನ. ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? BSc ಹೋಗ್ತಾ ಇದ್ದೀವಿ. ಇವತ್ತು ಭಾನುವಾರ. ಅಪ್ಪನ ಡ್ಯೂಟಿ ಮುಗಿಸ್ಕೊಂಡು ಬಂದ. ಶಾಂಭವಿ ಬೆಳಿಗ್ಗೆ ಏನೇನೋ ಕೆಲಸ ಇತ್ತು ಅದೆಲ್ಲ ಮಾಡ್ಕೊಂಡು ಅವಳು ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದಾಳೆ, ಅಭ್ಯಾಸ ಮಾಡ್ಕೊತಾ ಇದ್ದಾಳೆ. ನಾವು ನಮ್ದು ಏನೇನು ಅಡುಗೆ ಮಾಡೋದು ಅದು ಇದು ಎಲ್ಲ ಅಡುಗೆದೆಲ್ಲ ಕೆಲಸ, ನಾನ್ ವೆಜ್ದು ಅದೆಲ್ಲ ಇವತ್ತೆಲ್ಲ ಅದಾಯಿತು. ಮತ್ತೀಗ ಸಾಯಂಕಾಲ ಈಗ ರೆಡಿ ಆಗಿದ್ದೀವಿ. ಪಟಾಪಟ್ 9 ಗಂಟೆಗೆ ಅಂದರೆ BSc ಶಾಪ್ ಬಂದ್ ಆಗ್ತದೆ ಚನ್ನಬಸಪ್ಪ. ಅಲ್ಲೇ ಸ್ವಲ್ಪ ಬಟ್ಟೆಗಳು ತೊಗೊಳೋದಾವ. ಏನು ತೊಗೋತೀವಿ, ಏನೇನು ಮಾಡೋದಿದೆ, ಏನು ಖರೀದಿ ಮಾಡೋದಿದೆ ನಿಮ್ಗೆ ಹೇಳ್ತೀನಿ. ಪಟಾಪಟ ರೆಡಿ ಆಗಿದ್ದೀವಿ. ಮಕ್ಕಳ ಜೊತೆ ಗಂಡನ ಜೊತೆ ಹೋಗೋ ಖುಷಿನ ಬೇರೆ ಇರ್ತದೆ. ಈ ಒಗ್ಗಟ್ಟನ್ನು ನಾವು ಏನು ಈ ಒಗ್ಗಟ್ಟನ್ನು ಬಾಂಧವ್ಯನ ಗಟ್ಟಿ ಇಟ್ಕೊಂಡಿದ್ದೀವಲ್ಲ, ಇದ್ರ ಜೊತೆನೇ ಹೋಗೋದೇ ಒಂದು ದೊಡ್ಡ ಖುಷಿ. ಶಾಪಿಂಗ್ ಮಾಡೋದು ಒಂದು ಸೈಡಿಗೆ ಇರಲಿ, ಆದರೂ ಎಲ್ಲರೂ ಸೇರಿ ಹೋಗಿ ಎಂಜಾಯ್ ಮಾಡೋದು ಅದೆಲ್ಲ ಅದು ಭಾಳ ಅಂದ್ರೆ ಭಾಳ ದೊಡ್ಡ ವಿಷಯ ಅದ ನಮ್ಮ ಸಲುವಾಗಿ. ಒಂದು ಸಣ್ಣ ಸಣ್ಣ ವಿಷಯ ಒಳಗೆ ನಾವು ಇಷ್ಟು ಖುಷಿ ಪಡಬೇಕಾದ್ರೆ 4 ಜನ ಸೇರಿ ಶಾಪಿಂಗು ಹೋಗೋದಂದ್ರೆ ಎಷ್ಟು ದೊಡ್ಡ ಖುಷಿ ಹೇಳಿ. ನಡೀರೀಗ ಹೋಗೋಣ. ನೀವು BScಗೆ ಬರ್ರಿ, ಏನೇನು ಬೇಕಲ್ಲ ತಗೊಳ್ರಿ ಪಟಾಫಟ್ ಅಂತ. ಯಜಮಾನ್ರು ರೆಡಿ ಆಗಿದ್ದಾರೆ, ಬಾಬಾ ಅಂತ ಹೇಳಿದಾರಲ್ಲಿ ತೆಗಿತಾ ಇದ್ದಾರೆ. ಎಲ್ಲ ಕಡೆ ಕಾರ್ಗಳು ನೋಡಿ, ಕಾರ್ಗಳು ತೆಗಿಲಿಕ್ಕೆ ಮಾಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟೊಂದೆಲ್ಲ ಕಾರ್ಗಳು ತುಂಬಿಟ್ಟಿದಾವ ಎಲ್ಲ ಕಡೆ. ಬನ್ನಿ ತೆಗಿಯೋಣ. ನಿಮ್ಮ ಫೋನ್ ತಗೊಳ್ಳಿ. ಹಿಂಗೆ ಎಲ್ಲ ಕೆಲಸ ಜವಾಬ್ದಾರಿ ಮನೆ ಒಳಗೆ. ಒಂದು ವಯಸ್ಸಾಗಿದ್ದ ಅಜ್ಜಿ ಹಿಂಗೆ ಕೆಲಸ ಮಾಡ್ತಾರಲ್ಲ, ಎಲ್ಲ ಜವಾಬ್ದಾರಿ ಆ ರೀತಿ ಮನೆ ಒಳಗೆ ಒಂದೇ ಕೆಲಸ. ಲೈಟ್ ಬಂದ್ ಮಾಡೋದು, ಚಾಲು ಮಾಡೋದು, ಬಾಗಿಲು ಹಾಕೋದು, ತೆಗಿಯೋದು ಎಲ್ಲ ಅವ್ರ ಅಪ್ಪಾಜಿ ಹೋಗಿ ನಿಂತಾರಲ್ಲಿ. ಪಟಾಪಟ ಅಚಾನಕ್ ರೆಡಿ ಆದ್ವಿ ನಾವು. ಶಾಂಭವಿ, ಶಾಂಭವಿ ಎಲ್ಲಿದಿ? ಇವಳು ಗಾಡಿಯಾಗ ಕೂತ್ಲ ಏನು ಅಂತೇನು, ಗಾಡಿಗಳಿಗೆ ಹೋಗಿ ಕೂತಾಳ ನೋಡಿ. ನಮಸ್ತೆ ಮಾಡಿ. ಆಶೀರ್ವಾದ ತಗೊಳ್ಳಿ. ಹೆಂಗೆ ಫ್ಯಾಮಿಲಿ ಸೈತಿ ಬಟ್ಟೆಗಳದ ನಾನು ನಡೀದಂತ ಭಯ ವಿಚಾರ ನೋಡಿ. ಎಲ್ಲ ಇನ್ನೇನು ನೋಡ್ತಾ ಇದ್ದಾರೆ ನೋಡಿ ಇವರೆಲ್ಲ. ಇದು ಒಂಥರ ವೇಟರ್ ಥರ ಅನಿಸ್ತೈತೆ ಮಾಡ್ಯಾರಿಲ್ಲ. ಇಲ್ಲ ಹಿಂಗೆ ಹಿಂಗೆ ಈಗ ನೋಡ್ತಾ ಇದ್ದೀವಿ. ಇದನ್ನ ಪೂರ್ತಿ ಭಾಳ ಮುಖ ಅದು ಬೆಳಗ್ಗೆ ಅನ್ಸತೈತಿ. ಇದ್ರು ಎಕ್ದಮ್ ಮುಖ ಅದು ಎಕ್ದಮ್ ಮುಖಾನು ಬೆಳಗ್ಗೆ ಬಟ್ಟೆನೂ ಬೆಳಗ್ಗೆ ಹಂಗೆ ಅನ್ಸತೈತಿ. ಇದು ನೋಡಂತಲೇ ಎಕ್ದಮ್ ಅದ್ರೊಳಗೆ ಏನು ಅನಿಸ್ತೈತಿ, ಸ್ವಲ್ಪ ಮುಖ ಇದನ್ನ ಅನಿಸ್ತೈತಿ, ಬಟ್ಟೆ ಎಕ್ದಮ್ ಡಾರ್ಕ್ ಅನ್ನಂತಲೇ ಮುಖ ಮತ್ತು ಇದು ಅದು ಸೇಮ್ ಅನಿಸ್ತಾವ. ಇದ್ರೊಳಗ ಮುಖ ಮತ್ತು ಇದು ಒಂದೇ ಅನ್ಸತೈತಿ ಎಕ್ದಮ್. ನೋಡಿ ಈ ಕಡೆ ಮುಖ ಮಾಡೋ ಒಂದು ಫೋಟೋ. ಶಾಪಿಂಗ್, ದೊಡ್ಡ ಶಾಪಿಂಗ್. ಟೈಮ್ ಬೇರೆ 10 ಗಂಟೆ ಆಗೈತಿ. ಈಗ 10 ಗಂಟೆಗೆ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ತೊಗೊಂಡಿದ್ದೀವಿ ನಾವು. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಶಾಪಿಂಗ್ ಆಯಿತು. ಅಪ್ಪುವಲ್ಲಿ ಕಾಲೇಜ್ ಕಡೆ ಬಿಡ್ಬೇಕಂತೇಳಿ ಅದಕ್ಕೆ BMS ಕಾಲೇಜ್ ಕಡೆ ಹೊಂಟೈತಿ. ಬೆಳಗಾವಿ ರಾತ್ರಿ ಯಾವ ರೀತಿ ಕಾಣಿಸ್ತದೆ ನೋಡಿ. ನೋಡಕ್ಕೆ 2 ಕಣ್ಣು ಸಾಕಾಗಲ್ಲ ಬೆಳಗಾವಿ. ಇಲ್ಲಿ ಬಾವುತಂಗ ನಿಲ್ಲ ಕೊಡಲ್ಲ. ಗಾಡಿ ನೋಡೋ ಕಡೆ ಬಾಯ್. ಫೋನ್ ಮಾಡು, ಬಿಡುವ ಫೋನ್ ಮಾಡು. ಮನೆಗೆ ಬಂದ್ವಿ ನಾವು. ಚೋಟುಗಳು ಏನೇನು ಮಾಡತ್ತಾವ, ಇನ್ನೂ ನಾವು ಬಂದು ಅಂದ್ರೆ ಓಡಿ ಬರ್ತಾ ಇದ್ದಾವ ನಮ್ಮ ಕಡೆ. ಈಗ ನೋಡು ನಡೀರಿ ಏನೇನು ಮಾಡ್ತಾವೆ. ಎಲ್ಲರೂ ಊಟಕ್ಕೆ ಕೂತ್ರು. ದೊಡ್ಡ ಗಾಬರಿ ಆಗ್ಯಾರ ಇವತ್ತು. ಮಂಗನ್ನ ಬಂದು ಜೋರ್ಲಿಗ ಮ್ಯಾಲೆ ನಮ್ಮ ಊಟ ಹಾಕ್ತೀವಲ್ಲ
ಇದು ಕಂಪೌಂಡ್ ಇದ್ರ ಮೇಲೆ ಕಾರ್ ಪಾರ್ಕಿಂಗ್ ಕಡೆ ಬಂದು ಅದೆಲ್ಲ ಕಂಬದ ಮೇಲೆ ಜೋರ್ಲಿ ಧಡಲ್ ಮಾಡಿ ಜಿಗದ ಮಂಗನ ಅವಾಗ ಇವ ಅಂಜಿ ಎಲ್ಲ ಗಾಬರಿಯಾಗಿ ಬಾಯಿ ಬಂದಾಗೈತಿ. ಆಮೇಲೆ ಬಬ್ಲಿನಂತೂ ಮಾತಾಡೋಕೆ ಹುಸರಿ ಇಲ್ಲ. ಬಬ್ಲಿ ಅಂತೂ ಫುಲ್ ಹೆದರ್ಯಾಳು. ಮತ್ತು ಇವ್ರು ಊಟ ಕೂತಾರ ನೋಡಿ. ಈಗ ನಾವು ಹೊರಗೆ ಹೋಗಿದ್ದು ಅವಾಗಿಂದ. ಏನು ಮಾಡ್ತೀರಾ, ಹಿಂಗೆ ಮಂಗನಗಳು ಹಿಂಗೆ ಮಾಡ್ತಾವಂತ ಗೊತ್ತಿರಲಿಲ್ಲ ನಮಗೂ. ಫಸ್ಟ್ ಟೈಮ ನಾವು ನೋಡಿದ್ದೆ. ಇವು ಎಷ್ಟು ಹೆದರಿದಾವ. 10:30 ಆಯಿತು ಬಂದು ಈಗ. ಮತ್ತು ಶಾಂಭವಿನೂ ಊಟ ಕ್ಯೂಟ್ ಹುಡುಗಿ ಅಂತ ಬಂದಲ್ಲ ಒಳಗಡೆ ಅವಳು. ಟಿ ವಿಗಳು ನೋಡ್ತಾ ಇದ್ದಾರೆ. ಅವ್ರು ಯಾರೋ ನೋಡ್ತಾ ಇದಾರೆ. ಹಾಂ ಅವ್ರಿಗೆ ಹಚ್ಕೊಡ್ತಾರೆ. ಹಾಂ ಆಯ್ತಾಯ್ತು ಸರ್, ಥ್ಯಾಂಕ್ ಯು. ಅಂಕಲ್ ಅವ್ರಿಗೆ ಥ್ಯಾಂಕ್ ಯು. ಓಕೆ ರೀ ಓಕೆ. ಅದು ಹಚ್ಚಿರಲ್ಲ, ನಿನ್ನಂತ ಅಪ್ಪ ಇಲ್ಲ ಹಚ್ಚಿ ತೋರಿಸ್ರಿ ಅವ್ರಿಗೆ. ನಿನ್ನಂತ ಅಪ್ಪ ಇಲ್ಲ ಹಚ್ಚಿ ತೋರಿಸ್ರಿ ಅಂಕಲ್ ಅವ್ರಿಗೆ. ಅವ್ರಿಗೆ ನೋಡ್ರಿ ಯಾರು ಪರಿಚಯ ಭೇಟಿಯಾಗ್ರಿ. ನಿನ್ನಂತ ಅಪ್ಪ ಇಲ್ಲ ಅಂತ ವಿಡಿಯೋ ಐತಿಲ್ಲ ನಮ್ದು. ಹಾ ಕಾಣಿಸ್ತಾ ಇದ್ದಾರೆ. ಎಲ್ಲದಾರ ಮೇಡಮ? ನೋಡಿ ನಮ್ಮ ಟಿ ವಿ ಒಳಗೆ ಹಚ್ಚಿ ತೋರಿಸ್ತಾ ಇದ್ದಾರೆ. ನಾವು ಎಲ್ಲೆಲ್ಲೋ ಹೋಗಿದ್ದೀವಿ ನೋಡಿ, ಅವ್ರು ಟಿ ವಿ ಒಳಗೆ ನಮ್ಮ ನೋಡ್ತಾ ಇದ್ದಾರೆ. ನಮ್ಮ ಮನೆಯೊಳಗೆ ಕೆಲಸ ಮಾಡ್ತಾರೆ ಸರ್, ಕಲೀಗ್ ಅವರು. ಹಾಂ ಮಸ್ತ್ ಇದೆ ಅಲ್ರಿ. ನಮಸ್ತೆ ರೀ, ಆರಾಮಿದ್ದೀರಿ? ಹೌದ್ರಿ, ಭೇಟಿ ಆಗೋನಲ್ರಿ. ಅವ್ರಿಗೂ ಸ್ಮಾರ್ಟ್ ಅದಾರಲ್ರಿ. ಅಲ್ಲ ನೀವು ಖುಷಿಯಾಗಿರಾಕ ಅವರೇ ಕಾರಣ ರೀ. ಇಷ್ಟ ಬರ್ತೀವ್ರಿ ಆರಾಮಾಗಿ ಬರ್ತೀವಿ ನಾವು. ಅದೇ ಮನೇನು ಮಸ್ತ್ ಇದೆ ಅಲ್ರಿ. ಎಲ್ಲ ಟಿವಿ ಅದು ಇಡೋದು ಮಸ್ತ್ ಮಾಡಿದ್ದೀರಾ. ಹಾಂ ಮಸ್ತ್ ಆಯ್ತು ರೀ. ಓಕೆ ನೋಡ್ರಿ ಆಮೇಲೆ. ಓಕೆ ರೀ, ಓಕೆ ಬಾಯ್. ಮನೆಗಡೆ ಬಂದು ನಾವು ಸ್ವಲ್ಪ ಶಾಪಿಂಗ್ ಆಗೈತಿ. ಒಂದು ಸ್ವಲ್ಪ ತೊಗೊಂಬಂದಿದ್ದೀವಿ. ನಮ್ಮ ಅತ್ತೆಗೆ ಅದು ಸ್ವಲ್ಪ ಏನೇನು ಬೇಕಲ್ಲ ಅದು ಸ್ವಲ್ಪ ತೊಗೊಂಬಂದಿದ್ದೀನಿ. ಭಾಳ ದಿನದಿಂದ ನಮ್ಮ ಅತ್ತೆಗೆ ನನಗೆಲ್ಲ ಸೀರೆ ಅದು ತೊಗೊಳೋದೇ ಇತ್ತಲ್ಲ, ತೊಗೊಂಬಂದಿದ್ದೀನಿ. ಮತ್ತು ಅವ್ರು ಬಂದಮೇಲೆ ಆಗಲ್ಲ ಶಾಪಿಂಗ್ ಅದು ಹೋಗಕ್ಕಂತ ಹೇಳಿ ಹೋಗಿ ಬಂದ್ವಿ. ಸ್ವಲ್ಪ ಎಲ್ಲ ಆಯಾರ ಸೀರೆಗಳೆಲ್ಲ ಅವೆಲ್ಲ ಎಕ್ಸ್ಟ್ರಾ ತೊಗೊಂಬಂದ್ವಿ. ಆಮೇಲೆ ಸ್ವಲ್ಪ ಬಟ್ಟೆಗಂತೂ ಚಿನ್ನೂ ಬಂದರು. ಚಿನ್ನೂಗಂತೂ ಯಾವ ಬಟ್ಟೆ ತೊಗೊಂಡಿದ್ದು ಅದು ಇದು ಜಾಸ್ತಿ ಅವ್ರು ತೋರಿಸಿದ್ರೆ ಬೈಯೋದು ದೊಡ್ಡ ಕೆಲಸ. ನಮ್ಮ ಮನ್ಯಾಗ ಮೊದಲು ಬಟ್ಟೆ ತೊಗೋಬೇಡ ಪ್ಲೀಸ್ ಅಂತ ಹೇಳಂಗೆ ಯಾವಾಗಲೂ ಅಂತಾರೆ, ಬೈತಾರೆ. ಕುಬ್ಸದ ಬಟ್ಟೆನೂ ಸ್ವಲ್ಪ ತೊಗೊಂಡಿದ್ದೀನಿ, ಅವು ಅದಾವೆ. ಮತ್ತು ಡೈಲಿಗೆ ಹಾಕೊಳಕ್ಕಂತ ಸ್ವಲ್ಪ ಎಲ್ಲ ಅವು 1 ಪೀಸ್ ತೊಗೊಂಡಿದ್ದೀನಿ. ಆಮೇಲೆ ಯಾವಾಗಾದ್ರೂ ತೋರಿಸ್ತೀನಿ. ಈಗ ಸದ್ಯಾಗ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ನನ್ನ ಸ್ವಂತಿಗೆ ನಿಮಗೆ ಸಿಂಪಲಾಗಿ ಒಂದು ಸ್ಮಾಲ್ ವಿಡಿಯೋ ಆಗ್ತೈತಿದ. ಆಮೇಲೆ ಅಪ್ಪನೂ ಅಲ್ಲಿ ಅವರ ಬಿಬ್ಸ್ ಅವ್ರದ್ದೇನು ಕಾಲೇಜ್ ಇದೆ ಅಲ್ಲ, ಅಲ್ಲಿ ಅವರ PGs ಅವ್ರೇನದಾರಲ್ಲ ಅವ್ರೇನೋ ಊಟ ಕೊಡ್ತಾ ಇದ್ದಾರಂತ. ಅವರೆಲ್ಲ ಕೆಲಸ ಮಾಡಿ ಇಂಟರ್ನ್ ಇರ್ತಾರಲ್ಲ, ಅವ್ರು ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಊಟ ಕೊಡ್ತಾರಂತ ಖುಷಿಲಿ. ಅದಕ್ಕೆ ಅಪ್ಪನೂ ಅಲ್ಲಿ ಊಟ ಅದು ಮುಗಿಸ್ಕೊಂಬರ್ತಾನಂತ. ಆಯ್ತಪ್ಪ ಅಂತಂದೆ. ನಾನು ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ನಾಳಿದೆಲ್ಲ ಮಾಡ್ಕೋತೀನಿ. ಇವತ್ತಿಂದ ಈ ಲಾಗನ್ನು ಇಲ್ಲೇ ಮುಗಿಸ್ತೀನಿ. ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ಆಮೇಲೆ BSc ಒಳಗೆ ಕಮ್ಮಿ ರೇಟ ಜಾಸ್ತಿ ರೇಟ ಎಲ್ಲ ಟೈಪ್ಸ್ ಸಿಗ್ತಾವೆ ನಿಮಗೆ. ಹೋಗಿ ತೊಗೊಂಬರ್ರಿ. ಒಂದೇ ಕಡೆ ಎಲ್ಲ ಇರ್ತಾವೆ. ಎಂಜಾಯ್ ಮಾಡಿರಿ ಫುಲ್ಲ. ಎಷ್ಟು ಆಗ್ತದೆ ಅಷ್ಟು ನಿಮಗೆ ಒಂದೇ ಕಡೆ ಎಲ್ಲ ಸಿಗುವಂಥದ್ದು ಶಾಪ್ ಐತದ.